ಎಲ್ರಿಗೂ ನಮಸ್ಕಾರ. ನಾಳೆ ಶುಕ್ರವಾರ. ತಪ್ಪದೆ 1 ಇಡೀ ಅಕ್ಕಿಯಿಂದ ಹೀಗೆ ಮಾಡಿ. ಹಣದ ಕೊರತೆ ಎಂದಿಗೂ ಬರುವುದಿಲ್ಲ. ಶುಕ್ರವಾರದಂದು ನೀವು ಮಾಡಬಹುದಾದ ಕೆಲವು ಪರಿಹಾರಗಳ ಬಗ್ಗೆ ಕುರಿತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವುಗಳನ್ನು ನಾವು ಶುಕ್ರವಾರದ ದಿನದಂದು ಮಾಡುವುದರಿಂದ ಲಕ್ಷ್ಮೀ ದೇವಿಯನ್ನು ನಾವು ಸಂತೋಷಪಡಿಸಬಹುದು. ಹಾಗೆಯೇ ಲಕ್ಷ್ಮೀ ದೇವಿಯು ನಮಗೆ ಅರಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಶುಕ್ರವಾರದ ದಿನದಂದು ನೀವು ಇವುಗಳನ್ನು ಮಾಡಿದರೆ, ಅಂದರೆ ಇವುಗಳಲ್ಲಿ ಒಂದನ್ನಾದರೂ ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗುವುದು, ಶ್ರೀಮಂತಿಕೆ ಹುಡುಕಿಕೊಂಡು ನಿಮ್ಮೊಂದಿಗೆ ಬರುವುದು. ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ವ್ಯಕ್ತಿಯು ಸಂಪತ್ತು, ಸಮೃದ್ಧಿ ಮತ್ತು ಹಣವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ. ಯಾವ ವ್ಯಕ್ತಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಅದೃಷ್ಟ ಮತ್ತು ಸಂಪತ್ತನ್ನು ಅನುಭವಿಸುತ್ತಾನೆ. ಈಕೆಯ ಆಶೀರ್ವಾದವು ವ್ಯಕ್ತಿಯ ಜೀವನದಿಂದ ದುಃಖ, ನೋವು ಹಾಗೂ ಬಡತನವನ್ನು ದೂರ ಮಾಡುತ್ತದೆ. ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಶುಕ್ರವಾರದ ದಿನದಂದು ಆಕೆಯನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡಿ. ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ, ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಶುಕ್ರವಾರದ ದಿನದಂದು ಶ್ರೀ ಲಕ್ಷ್ಮೀನಾರಾಯಣರ ಪೂಜಿಸಬೇಕು ಹಾಗೂ ಲಕ್ಷ್ಮೀನಾರಾಯಣ ಮಂತ್ರವನ್ನು ಅಥವಾ ಸ್ತೋತ್ರವನ್ನು ಪಠಿಸಬೇಕು ಅಥವಾ ಕೇಳಬೇಕು. ಪೂಜೆ ಹಾಗೂ ಮಂತ್ರ ಪಠಣದ ನಂತರ ಲಕ್ಷ್ಮೀನಾರಾಯಣರಿಗೆ ಸಿಹಿಯಾದ ಪಾಯಸವನ್ನು, ಅಂದರೆ ಬೆಲ್ಲದಿಂದ ಮಾಡಿರುವ ಪಾಯಸವನ್ನು ಅಥವಾ ತುಳಸಿ ದಳದ ತೀರ್ಥವನ್ನು ಅರ್ಪಿಸಬೇಕು. ನೀವು ಲಕ್ಷ್ಮೀ ದೇವಿಯ, ಅಂದರೆ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ, ಆಕೆಯ ಅನುಗ್ರಹದಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸಿದರೆ ಅವಳನ್ನು ಪೂಜಿಸುವಾಗ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕೆಂಬುದು ಗಮನದಲ್ಲಿಟ್ಟುಕೊಳ್ಳಿ. ಲಕ್ಷ್ಮೀ ದೇವಿಯು ಕೆಂಪು ಬಣ್ಣವನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾಳೆ ಮತ್ತು ಅವಳು ಅದರಿಂದ ಪ್ರಸನ್ನಳಾಗುತ್ತಾಳೆ, ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಕೆಂಪು ಬಣ್ಣವನ್ನು ಸಾಮಾನ್ಯವಾಗಿ ವಿವಾಹಿತ ಮಹಿಳೆಯರು ಧರಿಸುತ್ತಾರೆ. ಮದುವೆಯ ಸಮಯದಲ್ಲೂ ಕೂಡ ವಧು ಕೆಂಪು ಉಡುಪನ್ನು ಧರಿಸುತ್ತಾಳೆ ಹಾಗೂ ವರ ಕೆಂಪು ಬಣ್ಣದ ಪೇಟವನ್ನು ಕಟ್ಟುತ್ತಾನೆ. ವಿವಾಹದ ಸಮಯದಲ್ಲಿ ವಧುವರರು ಕೆಂಪು ಬಣ್ಣದ ಉಡುಪನ್ನು ಧರಿಸುವುದರಿಂದ ಅವರ ದಾಂಪತ್ಯದ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಎನ್ನುವ ನಂಬಿಕೆ ಇದೆ. ಅದೇ ರೀತಿ ಜ್ಯೋತಿಷ್ಯದ ಪ್ರಕಾರ ಕೆಂಪು ಬಣ್ಣವು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ಕೆಂಪು ಬಣ್ಣವು ಅದೃಷ್ಟ, ಧೈರ್ಯ, ಉತ್ಸಾಹ ಇತ್ಯಾದಿಗಳ ಸಂಕೇತವೆಂದು ಪರಿಗಣಿಸಲಾಗಿದೆ. ಕೆಂಪು ಬಣ್ಣವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವಾಗಿದ್ದು, ಆದ್ದರಿಂದ ಲಕ್ಷ್ಮೀ ದೇವಿಯು ಕೆಂಪು ಬಣ್ಣದ ಸೀರೆಯನ್ನು ತೊಟ್ಟು ಕೆಂಪು ಬಣ್ಣದ ಕಮಲದಲ್ಲಿ ವಾಸಿಸುತ್ತಾಳೆ. ಹನುಮಂತನಿಗೂ ಕೂಡ ಕೆಂಪು ಬಣ್ಣ ಬಲು ಪ್ರೀತಿ. ಲಕ್ಷ್ಮೀ ದೇವಿಗೆ, ಹನುಮಂತನಿಗೆ ಮಾತ್ರವಲ್ಲದೆ ದುರ್ಗಾದೇವಿಗೂ ಕೂಡ ಕೆಂಪು ಬಣ್ಣವೆಂದರೆ ಬಲು ಪ್ರೀತಿ. ಹಾಗಾಗಿ ಆಕೆಯನ್ನು ಪೂಜಿಸುವಾಗ ಹೆಚ್ಚಾಗಿ ಕೆಂಪು ಬಣ್ಣದ ವಸ್ತುಗಳನ್ನು ಇಡುತ್ತಾರೆ. ಮಹಾಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ನೀವು ಶುಕ್ರವಾರದಂದು, ಅಂದರೆ ಶುಕ್ರವಾರದ ದಿನದಂದು, ನಾಳೆ ಆಗಿದ್ದರೂ ಪರವಾಗಿಲ್ಲ, ನಿಮ್ಮ ಕೈಯಲ್ಲಿ 5 ಕೆಂಪು ಬಣ್ಣದ ಹೂಗಳನ್ನು ಹಿಡಿದು ದೇವಿಯನ್ನು ಧ್ಯಾನಿಸಿ ಮತ್ತು ಆ ಹೂಗಳನ್ನು ನಿಮ್ಮ ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಮತ್ತು ನಿಮ್ಮ ಮನೆಯಲ್ಲಿ ಯಾವಾಗಲೂ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ. ಶುಕ್ರವಾರದಂದು ವಿವಾಹಿತ ಮಹಿಳೆಯರು ಲಕ್ಷ್ಮೀ ದೇವಿಗೆ ಸುಮಂಗಲಿ ಮಹಿಳೆಯರು ಬಳಸುವ ವಸ್ತುಗಳನ್ನು ಅರ್ಪಿಸಬೇಕು. ಇದರಲ್ಲಿ ಕೆಂಪು ಬಿಂದಿ, ಕುಂಕುಮ, ಕೆಂಪು ಬಳೆಗಳು ಮತ್ತು ಕೆಂಪು ಚುನರಿಯನ್ನು ಸೇರಿದೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಆಶೀರ್ವದಿಸುತ್ತಾಳೆ, ನೀವು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಶುಕ್ರವಾರದ ದಿನದಂದು 1 ಇಡೀ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಇರಿಸಿ. ಈ ಗಂಟಿನಲ್ಲಿ ಇಡುವ ಅಕ್ಕಿಯು ಒಂದು ಕೂಡ ಮುರಿದಿರಬಾರದು, ಅಂದರೆ ಹಾಳಾಗಿರಬಾರದು ಎಂಬುದನ್ನು ನೋಡಿ ನಾವು ಬಟ್ಟೆಯಲ್ಲಿ ಕಟ್ಟಬೇಕಾಗುತ್ತದೆ. ಇದಾದ ನಂತರ ಅಕ್ಕಿಯ ಗಂಟನ್ನು ಕೈಯಲ್ಲಿ ತೆಗೆದುಕೊಂಡು ಓಂ ಶ್ರೀಂ ಶ್ರೀಯೇ ನಮಃ ಎಂಬ ಮಂತ್ರವನ್ನು 5 ಬಾರಿ ಜಪಿಸಿ, ನಂತರ ಈ ಅಕ್ಕಿಯನ್ನು, ಅಂದರೆ ಈ ಅಕ್ಕಿ ಗಂಟನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇರಿಸಿ. ಇದಕ್ಕೆ ನೀವು ಚಿಕ್ಕ ಅಕ್ಕಿಯ ಗಂಟನ್ನು ಬಳಸಿದರೆ ಸಾಕಾಗುವುದು. ಹೀಗೆ ಮಾಡುವುದರಿಂದ ಆರ್ಥಿಕ ಲಾಭವನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.